ಹಾಯ್ ಎಲ್ರಿಗೂ. ಸೊ ಬ್ಲಾಗ್ ಸ್ಟಾರ್ಟ್ ಆಗಿದ್ದು 5:30ಇಂದ, ಬಟ್ ನಾವು ಎದ್ದಿದ್ದು 3 o'clockಗೆ. ಯಾಕೆ ಅಂದರೆ ಮುದ್ದು ತುಂಬಾ ಗಲಾಟೆ ಮಾಡ್ತಿದ್ದ ಇವತ್ತು. ಯಾಕೋ ಗೊತ್ತಿಲ್ಲ, ತುಂಬ ದಿನ ಆದಮೇಲೆ ಈ ರೀತಿಯಾಗಿ ಗಲಾಟೆ ಮಾಡ್ತಿದ್ದ, ನಿದ್ದೆನೇ ಮಾಡ್ತಿಲ್ಲ. ಹಾಗಾಗಿ ಸ್ವಲ್ಪ ಎದ್ಕೊಂಡು ಸಮಾಧಾನ ಮಾಡಿದ್ವಿ. ಕಂಟಿನ್ಯೂಸ್ ಅಳ್ತಿದ್ದ, ಹಾಗಾಗಿ ಅವನ್ನ ಸ್ವಲ್ಪ ಸಮಾಧಾನ ಮಾಡಿ ಟಿ ವಿ ಹಾಕ್ಕೊಟ್ಟಿದ್ದೆ. ಆಮೇಲೆ 5:30 ಆದಮೇಲೆ ಮತ್ತೆ ಅವನ್ನ ಮಲಗಿಸಿ ನಾವೆದ್ದಿದ್ದೆ 9 o'clock ಹೋಗಿತ್ತು. 9 o'clock ಆಗಿದ್ದರಿಂದ ತಿಂಡಿ ಟೀ ಅಂದರೆ ನಾವು ಅರ್ಲಿ ಮಾರ್ನಿಂಗ್ ಟೀ ಕಾಫಿ ಇಲ್ಲದೆ ನಮ್ಮ ದಿನ ಸ್ಟಾರ್ಟ್ ಆಗೋಲ್ಲ. ಸೊ ಅದೆಲ್ಲ ಒಟ್ಟೊಟ್ಟಿಗೆ ಮಾಡಬೇಕಿತ್ತು. ಸೊ ಯಾಕೋ ಗೊತ್ತಿಲ್ಲ, ಅವ್ನು ಮೂಡೇ ಆಫ್ ಆಗೋಗಿತ್ತು. ಇದ್ಮೇಲೆ ಇನ್ನೂ ನಿದ್ದೆ ಮಾಡ್ತಿದ್ದ. ಹಾಗಾಗಿ ಅವನು ಸ್ವಲ್ಪ ಎಬ್ಬಿಸಿ ಅವ್ನಿಗೂ ರಿಫ್ರೆಶ್ ಮಾಡಿ ಹಾಗೆ ನಾವು ಟೀ ಮುಗಿಸಿ ಅದ ನಂತರ ನಾವೀಗ ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಜಸ್ಟ್ ನನಗೆ 1/2 hour ಅಷ್ಟೇ ಟೈಮ್ ಇದ್ದಿದ್ದು. ಸೊ ಬೇಗ ಪ್ರಿಪೇರ್ ಮಾಡಬೇಕಿತ್ತು, ಹಾಗಾಗಿ ಎಗ್ ರೈಸ್ ಮಾಡೋಣ ಅಂತ. ಸೊ ಇದಂತೂ ನಾನು ಮೀಶೋದಲ್ಲಿ ತರಿಸಿದ್ದು. ತುಂಬ ಚೆನ್ನಾಗಿದೆ ಎಗ್ ಹೋಲ್ಡರು. ತುಂಬ ನೋಡಿ ಎಷ್ಟು ಪೆಂಗ್ವಿನ್ ಥರನೇ ಕಾಣಿಸುತ್ತೆ. ಸೊ ಅಡುಗೆ ಮನೆಗೆ ಒಂದು ಬ್ಯೂಟಿಫುಲ್ ಲುಕ್ ಅಂತ ಹೇಳ್ಬೋದು. ಹಾಗೆ ನಾನು ಈರುಳ್ಳಿ ಎಲ್ಲನೂ ಕೂಡ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಪಟ ಅಂತ ಮಾಡಬೇಕು. ಯಾಕಂತಂದರೆ ನಾನು ಕೂಡ ಇನ್ನೂ ಟೀನೂ ಕುಡ್ದಿರಲಿಲ್ಲ. ಹಾಗಾಗಿ ಟೀನ ಕುಡ್ಕೊಂಡು ಜೊತೆಯಲ್ಲೇ ನಾನು ಎಗ್ ರೈಸ್ನ ಮಾಡಿ ಮುಗಿಸ್ದೆ. ಎಗ್ ರೈಸ್ ಅಂದರೆ ನಮ್ಮಲ್ಲಂತೂ ತುಂಬಾ ಫ್ಯಾನ್. ಇದಕ್ಕೆ ನಾನು ಸೋಯಾ ಸಾಸ್ ಆಗಲಿ ಯಾವುದೇ ರೀತಿ ಸಾಸ್ಗಳನ್ನ ಉಪಯೋಗಿಸ್ದೆ ನ್ಯಾಚುರಲ್ಲಾಗಿ ಮಾಡೋದು. ನ್ಯಾಚುರಲ್ಲಾಗಿ ಇಷ್ಟ ಆಗುತ್ತೆ. ಬಟ್ ಸಾಸ್ ಉಪಯೋಗಿಸಿ ಬೇರೆ ಟೇಸ್ಟು, ಇದೇ ಬೇರೆ ಟೇಸ್ಟ್ ಬರುತ್ತೆ. ಹಾಗಾಗಿ ಅವರು ಮುಗಿಸ್ಕೊಂಡು ಆಫೀಸ್ ಹೊರಟು. ನಾವಿಬ್ಬರು ಈಗ ತಿಂಡಿ ತಿನ್ನೋ ಟೈಮ್ ಆಗಿರುತ್ತೆ. ಸೊ ನಾನಂತೂ ಸ್ವಲ್ಪ ವೀಡಿಯೋದು ಹೋಲ್ಡರ್ ಸ್ವಲ್ಪ ಲೂಸ್ ಆಗಿತ್ತು, ಹಾಗೆ ಟೈಟ್ ಮಾಡೋಣ ಅಂತ ಸ್ಕ್ರೂ ಡ್ರೈವರ್ ತೊಗೊಂಡು ಟೈಟ್ ಮಾಡ್ತಿದ್ದೆ. ಸೊ ಸ್ವಲ್ಪ ಹೊತ್ತು ನಾನು ಮಾಡ್ತೀನಿ ಅಂತ ಈಸ್ಕೊಂಡು ಮಾಡ್ತಾಯಿದ್ದಾನೆ. ಎಷ್ಟು ತರಲೆ ಅಂದರೆ ನಾವು ಏನು ಮಾಡ್ತೀವೋ ಅದನ್ನು ಅವ್ನು ಕಂಟಿನ್ಯೂಸ್ ಮಾಡಲೇಬೇಕಾಗುತ್ತೆ. ಸೊ ಬೆಸ್ಟ್ ಮಾಯ್ಶ್ಚರೈಸರ್ ಯಾವುದು, ಸೊ ಯಾವುದೆಲ್ಲ ಬೆಸ್ಟ್ ಮಾಯ್ಶ್ಚರೈಸರ್ ಇದೆ. ಸೊ ನಾನು ಇವತ್ತು ಸೆಟಾಫಲ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಯಾರೆಲ್ಲ ತುಂಬ ಪಿಂಪಲ್ಸ್ ಇದೆ ಆ್ಯಂಡ್ ಮಾರ್ಕ್ಸ್ ಇದೆ, ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಬಿಫೋರ್ ಮೇಕಪ್ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಡೈಲಿ ಯೂಸ್ ಕೂಡ ಇದನ್ನೇ ಮಾಡೋದು. ಸೊ ನನ್ನ ಸ್ಕಿನ್ನಲ್ಲಿ ಯಾವಾಗಲೂ ಅಪರೂಪಕ್ಕೆ ಒಂದು ಪಿಂಪಲ್ಸ್ ಬರ್ತಿರುತ್ತೆ. ಸೊ ಆ ಪಿಂಪಲ್ಸ್ ಕೂಡ ಹೋಗಿಸುತ್ತೆ ಇದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಮಾಯ್ಶ್ಚರೈಸರು ಸೊ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಾನು ಇದ್ರ ಬಗ್ಗೆ. ಆ್ಯಂಡ್ ಇದು ಯಾವುದೇ ರೀತಿ ಪ್ರಮೋಷನಲ್ ವೀಡಿಯೋ ಅಲ್ಲ. ಸೊ ನಾನು ಅಂದ್ಕೊಂಡೆ ಮಾಯ್ಶ್ಚರೈಸರೇ ಬೆಸ್ಟ್ ಅಂತ. ಸೊ ನನಗಂತೂ ಇದು ಬೆಸ್ಟ್ ರಿಸಲ್ಟ್ಸ್ ಕೊಟ್ಟಿದೆ. ತುಂಬ ಚೆನ್ನಾಗಿದೆ. ಸ್ಕಿನ್ ಮಾಯ್ಶ್ಚರೈಸ್ ಮಾಡೋದ್ರ ಜೊತೆಗೆ ತುಂಬ ಹೈಡ್ರೇಟ್ ಆಗಿ ಇಟ್ಕೊಳ್ಳುತ್ತೆ ಇದು. ಆ್ಯಂಡ್ ಡೈಲಿ ಯೂಸ್ಗೆ ಬೆಸ್ಟ್. ಕೆಲವೊಂದು ಸ್ಕಿನ್ಗಳಿಗೆ ಕೆಲವೊಂದು ಸೂಟ್ ಆಗುತ್ತೆ. ಇದು ಡ್ರೈ ಆ್ಯಂಡ್ ನಾರ್ಮಲ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ಗೆ. ಬಟ್ ವಿತೌಟ್ ಆಯಿಲಿ ಸ್ಕಿನ್ಗೆ ಇದು ಯೂಸ್ ಮಾಡೋಕ್ಕೆ ಆಗಲ್ಲ. ಸೊ ವಿತೌಟ್ ಆಯಿಲಿ ಸ್ಕಿನ್ಗೆ ತುಂಬಾ ಬೇರೆ ಸ್ಕಿನ್ ಟೈಪ್ಸ್ ಅವರು ಯೂಸ್ ಮಾಡ್ಬೋದು. ಅಲ್ಲೇ ಮೆನ್ಷನ್ ಕೂಡ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಬೆಸ್ಟ್ ಮಾಯ್ಶ್ಚರೈಸರ್ ನನಗಂತೂ ಪರ್ಸ್ನಲಿ ಯಾಕೆ ಇಷ್ಟ ಆಗುತ್ತೆ ಗೊತ್ತಾ ಇದು. ಸೊ ಪಿಂಪಲ್ಸ್ ಇದ್ದರೆ ಅಥವಾ ನಮ್ಗೆ ಏನಾದರೂ ಸ್ಕಿನ್ನಲ್ಲಿ ಏನೋ ಪ್ರಾಬ್ಲಮ್ಸ್ ಇದ್ದರೆ ಇದು ತಕ್ಷಣ ರಿಪೇರ್ಸ್ ಮಾಡಿಬಿಡುತ್ತೆ. ಆ್ಯಂಡ್ ಡೈಲಿ ಯೂಸ್ ಮಾಡೋಕ್ಕೆ. ಆ್ಯಂಡ್ ಇದು 18 grams ಬಂದು 650 rupees ಆಗುತ್ತೆ. ಆ್ಯಂಡ್ ಇಲ್ಲೇ ಇದೆ 699. ಈಗ ಸ್ವಲ್ಪ ಜಾಸ್ತಿ ಆಗಿರಬಹುದು, ಬಟ್ ದಿಸ್ ಈಸ್ ಗುಡ್. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನಿಮಗೆ. ಸೊ ಯಾರೆಲ್ಲ ಡ್ರೈ ಸ್ಕಿನ್ ಇದ್ದೀರಾ, ನಾರ್ಮಲ್ ಸ್ಕಿನ್ ಇದ್ದೀರಾ, ಡೈಲಿ ಕ್ರೀಮ್ಗಳು ಯೂಸ್ ಮಾಡೋಕ್ಕಾಗಲ್ಲ, ಜಸ್ಟ್ ಇದೊಂದು ಕ್ರೀಮ್ ಅಪ್ಲೈ ಮಾಡ್ಕೊಂಡು ನೀವು ಔಟ್ಸೈಡ್ ಹೋಗ್ಬೋದು. ಇದ್ರ ಮೇಲೆ ಸನ್ಸ್ಕ್ರೀನ್ ಕೂಡ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಬೆಸ್ಟ್. ಆ್ಯಂಡ್ ನಾನು ಕೂಡ ಮೇಕಪ್ಪಲ್ಲಿ ಕೂಡ ಯೂಸ್ ಮಾಡ್ತೀನಿ. ಆ್ಯಂಡ್ ಆಯಿಲಿ ಸ್ಕಿನ್ಗೆ ಇದು ಮ್ಯಾಚ್ ಆಗೋಲ್ಲ, ಯಾಕೆಂದರೆ ಕ್ರೀಮ್ ಬೇಸಲ್ಲಿ ಇರೋದ್ರೆ ಆಯಿಲಿ ಸ್ಕಿನ್ಗೆ ಮ್ಯಾಚ್ ಆಗೋಲ್ಲ. ಇನ್ನು ಮುದ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಸರಿ. ಸೊ ಸರಿ ನಾವು ಈಗಲೂ ತಿನ್ನಿಸ್ತಾ ಇದ್ದೀನಿ. 2 years ಎಲ್ಲರೂ ಕೂಡ ಸರಿನೇ ತಿಂತಾನೆ, ಅವ್ನು ಇಷ್ಟಪಟ್ಟು ತಿಂತಾನೆ, ಹಾಗಾಗಿ ತಿನ್ನಿಸ್ತೀವಿ. ಇನ್ನು ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿ ನಾನು ಇಲ್ಲಿ ಮೊಳಕೆ ಕಾಳು ಉಪ್ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮೊಳಕೆ ಕಾಳಲ್ಲಿ ಉಪ್ಸಾರು ಕೂಡ ಮಾಡಬಹುದು. ಬರೀ ನಾವು ಸಾಂಬಾರು ಕೂಡ ಮಾಡ್ತಿರ್ತೀವಿ, ಬಟ್ ಉಪ್ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾಕಂತಂದರೆ ಮೊಳಕೆ ಕಾಳು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇದೆ. ಇವನ್ ಮಕ್ಕಳು ಕೂಡ ನಾನು ಅಂದರೆ ಕಾಳನ್ನ ಮುದ್ದೆಗೆ ಸದ್ಯದಲ್ಲಿ ತಿನ್ನಿಸ್ತಾ ಇಲ್ಲ, ಆದರೆ ಇಲ್ಲಿ ಸಾಂಬಾರು ತಿನ್ಸೋಣ ಅಂಥೇಳಿ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಡ್ತಿದ್ದೀನಿ. ಸೊ ಮಧ್ಯಾಹ್ನಕ್ಕೆ ಬಿಸಿಯಾಗಿ ಉಪ್ಸಾಂಬಾರು ಮಾಡೋಣ ಅಂತ. ಆ್ಯಂಡ್ ಈ ಉಪ್ಸಾರು ಮಾಡೋದು ತುಂಬಾ ಈಸಿಯಾಗಿರುತ್ತೆ. ಸೊ ಕ್ವಿಕ್ಕಾಗಿ ಕೂಡ ಆಗೋಗುತ್ತೆ. ಯಾಕೆಂದರೆ ಒಂದು ತಪ್ಪಲೆಗೆ ನಾನು ತಪ್ಪಲೆಯಲ್ಲಿ ಮಾಡ್ತೀನಿ, ಕುಕ್ಕರ್ಗೆ ಹಾಕಿ ಮಾಡಿಕೊಂಡ್ರು ಕೂಡ ಆಗುತ್ತೆ. ಬಟ್ ತಪ್ಪಲೆಯಲ್ಲಿ ಮಾಡೋ ಟೇಸ್ಟೇ ಬೇರೆ ಬರುತ್ತೆ. ನೀವು ಟೊಮೆಟೊ ತೊಗೊಳ್ಳಿ. ಟೊಮೆಟೊ ತೊಗೊಂಡ್ಮೇಲೆ ಇಲ್ಲಿ ನೀರಿಗೆ ನಾನು ಈಗ ಕಾಳು ಹಾಕ್ತಾಯಿದ್ದೀನಿ. ಕಾಳು ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿ, ಅಂದರೆ ಸಿಪ್ಪೆ ಬಿಡಿಸಿರುವಂಥ ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಅದಕ್ಕೆ ಉಪ್ಸಾರು ಖಾರ ಮತ್ತು ಉಪ್ಪು ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಉಪ್ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಆದರೆ ಇದು ಚೆನ್ನಾಗಿ ಬೇಯಬೇಕು. ಕಾಳು ಚೆನ್ನಾಗಿ ಬೆಂದಷ್ಟು ಅದ್ರ ರಸ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಒಂದು ಕಡೆ ಅಡುಗೆ ಮಾಡ್ತಿದ್ರೆ ಇನ್ನೊಂದು ಕಡೆ ಮುದ್ದು ತನ್ನ ವೆಹಿಕಲ್ಸ್ ಎಲ್ಲ ನಿಲ್ಲಿಸ್ಬಿಟ್ಟಿದೆ ನೋಡಿ, ಎಲ್ಲ ಕೂಡ ಲ್ಯಾಂಡ್ ಮಾಡ್ಕೊಂಡಿದ್ದಾನೆ ನೀಟಾಗಿ. ಕೂತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾ, ಆಮೇಲೆ ಆಟ ಮುಗಿದ್ಮೇಲೆ ಸ್ವಲ್ಪ ಇನ್ನು ಟಿ ವಿ ನೋಡ್ತಾ ಇರ್ತಾನೆ. ಅದಾದಮೇಲೆ ನಾನು ಮನೆಗೆ ಅಂತ ಸಾಮಾನು ತಂದಿದ್ದೆ, ಅದನ್ನ ಹಾಗೆ ಇಟ್ಕೊಂಡ್ಬಿಟ್ಟಿದ್ದೆ. ಯಾಕೆಂದರೆ ಮುದ್ದು ಎಲ್ಲನೂ ಇದು ಮಾಡಿಬಿಡ್ತಾನೆ ಅಂತ. ಸೊ ಈಗೆಲ್ಲ ಒಂದೊಂದು ಕಡೆ ಶಿಫ್ಟ್ ಮಾಡಿದ್ವಿ. ಅವನ ಜೊತೆ ಆಟ ಆಡ್ಕೊಂಡೇ ಎಲ್ಲ ಕೂಡ ಶಿಫ್ಟ್ ಮಾಡಬೇಕು.
ಗ್ರಾಸರೀಸ್ ಅಂತ ಬಂದರೆ ನಾವು ರೆಗ್ಯುಲರ್ ಒಂದು ಶಾಪ್ ಇಟ್ಕೊಬಿಟ್ಟಿದ್ದೀವಿ ಮಂಡ್ಯದಲ್ಲಿ. ಸೊ ನಾವು ಅಲ್ಲೇ ತೆಗೆದು, ಏಕೆಂದರೆ ಅಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ, ಹಾಗಾಗಿ ಅಲ್ಲಿ ತೊಗೋತೀವಿ. ಅಂದರೆ ಯಾವುದೇ ರೀತಿ ಸೋಸೋದಾಗಲಿ ಕಾಳಲ್ಲಿ ಹುಳ ಆ ಥರದ್ದು ಏನೂ ಬರೋಲ್ಲ. ಸೊ ಹಾಗಾಗಿ ಅಲ್ಲಿ ಪರ್ಚೇಸ್ ಮಾಡ್ಕೋತೀವಿ. ನಾನಂತೂ ಅಂದ್ಕೊಂಡು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಬೇಕು ಅಂತ ನೆಕ್ಸ್ಟ್ ಟೈಮ್ ನೋಡೋಣ, ಟ್ರೈ ಮಾಡಬೇಕು. ಏಕೆಂದರೆ ಈ ಸಲ ಆಗಿಲ್ಲ ಅಲ್ಲಿ ಹೋಗೋಕ್ಕೆ. ಆ್ಯಂಡ್ ಇವಾಗೆಲ್ಲ ಕೂಡ ಒಂದು ಬಾಕ್ಸ್ಗೆ ಎತ್ತಿಟ್ಕೋತಾ ಇದ್ದೀನಿ. ಅಂದರೆ ಫ್ರಿಜ್ಗೆ ಹಾಕೋ ಐಟಮ್ಸೇ ಬೇರೆ ಆ್ಯಂಡ್ ರೆಗ್ಯುಲರಾಗಿ ಯೂಸ್ ಮಾಡೋ ಐಟಮ್ಸೇ ಬೇರೆ. ಕಡಲೆ ಎಲ್ಲ ಫ್ರಿಜ್ಗೆಲ್ಲ ಹಾಕಲ್ಲ, ಕಾಳು ಮಾತ್ರ ಫ್ರಿಜ್ಜಲ್ಲಿ ಇಟ್ಕೊತೀನಿ ನಾನು. ಏಕೆಂದರೆ ಕಾಳು ತುಂಬ ದಿನಗಳ ಕಾಲ ಇಟ್ಕೊಳ್ಳೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹುಳ ಎಲ್ಲ ಬರಲ್ಲ, ಆಚೆ ಆರಾಮ್ಸೆ ಆಗಿ ಒಂದು 1 ಮಂತ್ಸ್ ತನಕ ಕೂಡ ಫ್ರಿಜ್ಜಲ್ಲಿದ್ದರೆ ಏನೂ ಆಗೋಲ್ಲ. ಹಾಗಾಗಿ ನಾನೆಲ್ಲ ಸ್ವಲ್ಪ ಕಮ್ಮಿ ಕಾಳುಗಳನ್ನ ತರಿಸ್ಕೊಂಡಿದ್ದೀನಿ. ಸೊ ನಾನು ಎಲ್ಲ ಮಿಕ್ಸ್ ಅಂದರೆ ತರಕಾರಿಯಿಂದ ಕಾಳು ಎಲ್ಲ ಸಾಂಬಾರು ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್. ಹಾಗಾಗಿ ಎಲ್ಲ ಕಾಳುಗಳು ಸ್ವಲ್ಪ ಅಂತ ತಂದು ಇಟ್ಕೊಂಡಿರ್ತೀನಿ. ಆ್ಯಂಡ್ ನಾನು ಜಾಸ್ತಿ ತಂದು ಇಟ್ಕೊಂಡಾಗ ಕೆಲವೊಂದು ಟೈಮ್ ಏನಾಗಿರುತ್ತೆ ಅಂದರೆ ಜಾಸ್ತಿ ಇದ್ದಾಗ ಅಡುಗೆನೇ ಮಾಡೋಕ್ಕೆ ಹೋಗೋಲ್ಲ. ಆ್ಯಂಡ್ ಆ ಥರ ಕಾಳು ಯೂಸ್ ಮಾಡಿ ಹಾಗಾಗಿ ಸ್ವಲ್ಪ ತಂದು ಇಟ್ಕೊಂಡೆ ಈ ಸಲ. ಆ್ಯಂಡ್ ಈಗ ನಾನು ಮಧ್ಯಾಹ್ನ ಲಂಚ್ ನೋಡಿ ಬಿಸಿ ಅನ್ನಕ್ಕೆ ಮೊಳಕೆ ಕಾಳಿನ ಉಪ್ಪು ಸಾಂಬಾರು ಜೊತೆಗೆ ತುಪ್ಪ ಹಾಕ್ಕೊಂಡು ಮುದ್ದೆ ಆದರೂ ಸರಿ ಅಥವಾ ರೈಸ್ ಆದರೂ ಸರಿ ತುಂಬ ಚೆನ್ನಾಗಿರುತ್ತೆ. ಉಪ್ಸಾರು ಖಾರ ಹಾಕ್ಕೊಳ್ಳಿ, ಸ್ವಲ್ಪ ಸ್ವೀಟ್ ಇರುತ್ತೆ. ಹಾಗೆ ಉಪ್ಸಾರು ಖಾರ ಹಾಕ್ಕೊಂಡ್ರೆ ಸ್ವಲ್ಪ ಖಾರ ಫೀಲ್ ಕೊಡುತ್ತೆ, ಬಟ್ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಅಪ್ಪ ಮಗ ಇಬ್ಬರು ಆಚೆ ಹೋಗಿದ್ರು, ಹಾಗಾಗಿ ಮ್ಯಾಂಗೋ ಇತ್ತು. ಸೊ ಯಾಕೆ ಮ್ಯಾಂಗೋ ಮಿಲ್ಕ್ ಶೇಕ್ ಟ್ರೈ ಮಾಡಬಾರ್ದು, ಸರ್ಪ್ರೈಸ್ ಆಗಿರುತ್ತೆ ಅಂತ ಅನ್ಕೋತಾ ಇದ್ದೆ. ಆ್ಯಂಡ್ ಅವ್ರು ತುಂಬ ದಿನದಿಂದ ಮಾಡು ಅಂತ ಕೂಡ ಹೇಳಿದರು. ನಾನು ಅಂದ್ಕೊಂಡೆ ಮ್ಯಾಂಗೋ ಅಲ್ಲಿ ಚೆನ್ನಾಗಿ ಬರಲ್ಲ ಮನೇಲಿ, ಆ್ಯಂಡ್ ಅದೆಲ್ಲ ಆಚೆ ಕಡೆ ಕುಡಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ ಅಂತ. ಬಟ್ ಇಲ್ಲ, ಟ್ರೈ ಮಾಡೋಣ ಅಂತ 2 ಮ್ಯಾಂಗೋ ಇತ್ತು ಮನೇಲಿ. ಆ್ಯಂಡ್ ಟೇಸ್ಟಿಯಾಗಿದ್ದು ಮ್ಯಾಂಗೋ, ಹಾಗಾಗಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಸ್ಲೈಸಾಗಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೀವು ಹೇಗೆ ಬೇಕಾದ್ರೂ ಕಟ್ ಮಾಡ್ಕೋಬೋದು, ಯಾಕೆ ಇದನ್ನು ಮಿಕ್ಸಿಗೆ ಹೋಗೋದ್ರಿಂದ ಅದನ್ನು ಇದೇ ಶೇಪಲ್ಲಿ ಏನಂತಲ್ಲ. ಸೊ ಅದನ್ನು ನೀಟಾಗಿ ಕಟ್ ಮಾಡ್ಕೋದು. ಅದರಲ್ಲೂ ಹಣ್ಣಾಗಿರುವಂಥದ್ದು ಟೇಸ್ಟಿ ಇರುತ್ತಲ್ಲ ಮ್ಯಾಂಗೋ, ಅದನ್ನು ಹಾಕೋದ್ರಂತೂ ನಿಮಗೆ ಜ್ಯೂಸ್ ಸೂಪರಾಗಿ ಬರುತ್ತೆ. ಮಿಲ್ಕ್ ಶೇಕ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮುದ್ದು ಅಂತೂ ಮ್ಯಾಂಗೋ ತಿನ್ನಲ್ಲ, ಸೊ ಮ್ಯಾಂಗೋ ಅಂದ್ರೇ ದೂರ ಓಡ್ತಾನೆ. ಬಟ್ ಮಿಲ್ಕ್ ಶೇಕ್ ಮಾಡಿದಾಗ ಏನು ಮಾಡ್ತಾನೆ ನೋಡೋಣ. ಸೊ ಫಸ್ಟ್ ಟೈಮ್ ನಾನು ಅವನಿಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಕೊಡ್ತಾ ಇರೋದು. ಸೊ ಮಕ್ಕಳಿಗೆ ಎಲ್ಲ ಥರ ಫುಡ್ಸು ಕೊಡಬೇಕು. ಆ್ಯಂಡ್ ಅವ್ನು ಜಾಸ್ತಿ ಇಷ್ಟಪಡ್ತಾನೆ. ಆ್ಯಂಡ್ ಡೈರೆಕ್ಟಾಗೂ ತಿಂತಾನೆ, ಜ್ಯೂಸಲ್ಲೂ ತಿಂತಾನೆ. ಸೊ ನಾನು ಇದು ಸ್ಲೈಸಾಗಿ ಕಟ್ ಮಾಡಿಕೊಂಡ್ರೆ ಬೇಗನೆ ಅದು ಕಟ್ಟಾಗತ್ತೆ ಅಂತ. ಆ್ಯಂಡ್ ಅದನ್ನು ನೀಟಾಗಿ ಮಿಕ್ಸಿ ಜಾರಲ್ಲಿ ಕೂಡ ಬೇಗ ಗ್ರೈಂಡ್ ಆಗಿಬಿಡುತ್ತೆ. ಆ್ಯಂಡ್ ಮಿಲ್ಕ್ ಶೇಕ್ ಅಂತ ಬಂದರೆ ಆಚೆ ಮಾಡ್ಕೊಂಡೇ ಕುಡಿಬೇಕು ಅಂತಲ್ಲ, ಬಟ್ ಇದು ಟ್ರೈ ಮಾಡಿ ಮನೇಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನಾನು ಅಂದ್ಕೊಂಡಿದ್ದೆ ಎಲ್ಲ ಆಚೆ ಕುಡಿದ್ರೆ ಅಷ್ಟೇ, ಇದು ಮನೇಲಿಲ್ಲ. ಆ್ಯಂಡ್ ಇದಕ್ಕೆ ಸ್ವಲ್ಪ ಐಸ್ ಕ್ರೀಮ್ ತಿನ್ನೋರು ಐಸ್ ಕ್ರೀಮ್ ಆ್ಯಡ್ ಮಾಡಿಕೊಂಡು ಅಥವಾ ಕೋಲ್ಡ್ ಆಗುತ್ತೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಕುಡಿಬೋದು. ಇನ್ನು ಕಸ್ಟರ್ಡ್ ಮಿಲ್ಕು ಅಥವಾ ಕಸ್ಟರ್ಡ್ ಪೌಡರ್ ಇದ್ರಂತೂ ಐಸ್ ಕ್ರೀಮೇ ಮಾಡ್ಬೋದು, ಮ್ಯಾಂಗೋ ಐಸ್ ಕ್ರೀಮ್ ಕೂಡ ಮಾಡಬಹುದು. ಮಕ್ಕಳಿಗೆ ವೆರೈಟಿಯಾಗಿ ಡೈಲಿ ತಿನ್ನಿಸ್ಬೋದು ಇದನ್ನು ಮಾಡಿ. ಆ್ಯಂಡ್ ನನಗೂ ಕೂಡ ಅಷ್ಟೇ, ಅಂದರೆ ಎಕ್ಸ್ಪೆಷಲಿ ತಿನ್ನೋ ಮಕ್ಕಳಿಗೆ ಅಂದರೆ ಮುದ್ದು ಇನ್ನೂ ಐಸ್ ಕ್ರೀಮ್ ಎಲ್ಲ ತಿನ್ನಿಸಿಲ್ಲ ನಾವು ಅವನಿಗೆ. ಅದೆಲ್ಲ ಬಿಫೋರ್ ಫ್ಯೂಚರಲ್ಲಿ ತಿನ್ನಿಸಿದ ಮ್ಯಾಂಗೋ ಐಸ್ ಕ್ರೀಮ್ ಎಲ್ಲ ಮನೇಲೇ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಡಿಫ್ರೆಂಟಾಗಿರುತ್ತೆ. ಅದರಲ್ಲೂ ಸ್ಕೂಲ್ಗೆ ಹೋಗೋ ಮಕ್ಕಳಿಗಂತೂ ಮ್ಯಾಂಗೋ ಅಂತೂ ತುಂಬ ಜನ ಇಷ್ಟಪಡ್ತಾರೆ ಮ್ಯಾಂಗೋನ. ಹಾಗಾಗಿ ಇವನ್ ನನಗೂ ಕೂಡ ಮ್ಯಾಂಗೋ ಅಂದರೆ ಸಖತ್ ಇಷ್ಟ. ಸ್ಲೈಸಾಗಿ ನಾನೀಗ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಯಾವುದೋ ಒಂದು ರೂಪದಲ್ಲಿ ಡ್ರೈ ಫ್ರೂಟ್ಸು ನಮ್ಮ ಬಾಡಿಗೆ ಹೋಗ್ತಾಯಿದ್ರೆ ತುಂಬಾ ಹೆಲ್ದಿ. ಹಾಗಾಗಿ ಅದನ್ನು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಒಂದು ಚಿಕ್ಕದು ಕಂಟೈನರ್ ತೊಗೊಂಡಿದ್ದೆ ನಾನು ಡಿಮಾರ್ಟಲ್ಲಿ. ಆ ಕಂಟೈನರ್ಗೆ ಹಾಕಿಟ್ಕೋತಾ ಇದ್ದೀನಿ. ಇವನ್ ನನ್ನ ಶೇಕ್ ನನ್ನ ವಾಯ್ಸ್ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಗಜಿಬಿಜಿ ಅನಿಸುತ್ತೆ, ಯಾಕಂತಂದರೆ ಇಲ್ಲಿ ಅಷ್ಟು ಸ್ವಲ್ಪ ಕ್ರೌಡ್ ಇರುತ್ತೆ. ಹಾಗೆ ಮುದ್ದು ಜೊತೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೂಡ ಸ್ವಲ್ಪ ಕಷ್ಟನೇ ಒಂದು ಜೊತೆ ಇಟ್ಕೊಂಡು, ಹಾಗಾಗಿ ಸ್ವಲ್ಪ ಗಜಿಬಿಜಿ ಅಂತ ಅನಿಸ್ಬೋದು ನಿಮಗೆ. ಆ್ಯಂಡ್ ನಾನೀಗ ಕಂಟೈನರ್ಗೆ ಹಾಕೋತಾ ಇದ್ದೀನಿ ಬಾದಾಮಿ ಗೋಡಂಬಿ ಎಲ್ಲನೂ ಕೂಡ. ಸೊ ಅಡುಗೆ ಜೊತೆಗೂ ಸ್ವಲ್ಪ ಬಳಸೋಕ್ಕೆ ಈಸಿ ಆಗುತ್ತೆ ಅಂತ. ಆ್ಯಂಡ್ ಹಿಂಗೆ ಮ್ಯಾಂಗೋ ಎಲ್ಲ ಸ್ಲೈಸ್ ಹಾಕ್ಕೊಂಡೆ, ಜೊತೆಗೆ ಇಲ್ಲಿ ಕಾಯಿಸಿ ಆರಿಸಿರೋ ಹಾಲನ್ನ ಹಾಕೋತಾ ಇದ್ದೀನಿ. 1 ಕಪ್ ಆದರೆ ಸಾಕು, ತುಂಬ ಜಾಸ್ತಿ ಏನು ಅವಶ್ಯಕತೆ ಇರೋದಿಲ್ಲ. ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಹಾಲನ್ನ ಹಾಕ್ಕೊಳ್ಳೋದು. ಹಾಲು ಹಾಕೋದ್ರಿಂದನೇ ಮಿಲ್ಕ್ ಶೇಕಿಗೆ ಒಂದು ಬ್ಯೂಟಿಫುಲ್ ಅಂತ ಹೇಳ್ಬೋದು. ಮ್ಯಾಂಗೋ ಮಿಲ್ಕ್ ಶೇಕ್ ಅಂದರೆ ಹಾಲು ಜೊತೆಗೆ ಮಿಲ್ಕ್ ಇದ್ರೇ ತುಂಬ ಸೂಪರಾಗಿರುತ್ತೆ. ನನಗೆ ಒಂದು ಸ್ಲೈಸ್ಗಳನ್ನ ಎತ್ತಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡೋಣ ಅಂತ. ಏಕೆ ಪಲ್ಪ್ಸ್ ಸ್ಲೈಸ್ ತಿಂತಾಯಿದೆ, ಸೂಪರಾಗಿರುತ್ತೆ. ಸೊ ಸ್ವಲ್ಪ ಹಾಕಿ ಅದಾದಮೇಲೆ ಸ್ವಲ್ಪ ನಾವೀಗ ಜಸ್ಟ್ ಒಂದೇ ಶೇಕಲ್ಲಿ ಮಿಲ್ಕ್ ಹಾಕೋ ಶೇಕ್ ಮಾಡಿದ್ರೆ. ಆ್ಯಂಡ್ ಅದು ಜಾರಲ್ಲಿ ನನಗೆ ಚೆನ್ನಾಗಿ ಅನಿಸ್ತು. ನಾನು ಅಂದ್ಕೊಂಡೆ 1 ಅಥವಾ ಹಾಫ್ ಆಗುತ್ತೆ ಅಂತ, ಬಟ್ ನನಗಿಲ್ಲಿ 1 ಲೋಟಕ್ಕೆ ತುಂಬ ಚೆನ್ನಾಗೇ ಆಯಿತು. ಆ್ಯಂಡ್ 1 ಲೋಟ ನೋಡಿ ಫುಲ್ ಕಂಪ್ಲೀಟ್ ಆಯಿತು ಇಬ್ಬರಿಗೆ. ಸೊ ಇಬ್ಬರಿಗೆ ಇಷ್ಟು ಸಾಕಾಗತ್ತೆ ಅನಿಸುತ್ತೆ. 1 ಲೋಟ ಹಾಲು ಹಾಕ್ಕೊಂಡ್ರೆ ನಿಮಗೆ ಸಾಕು. ಆ್ಯಂಡ್ ನೀರಿಗೆ ಏನೂ ಹಾಕೋಬಾರ್ದು, ನೀರು ಹಾಕದೆ ಬರೀ ಹಾಲು ಹಾಕಿದ್ರೇ ಸಾಕಾಗತ್ತೆ. ಇನ್ನು ಜಾಸ್ತಿ ಆಗಲಿ ನೀರು ಹಾಕಿಬಿಟ್ರೆ ನೀವು ಆ ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ಥಿಕ್ನೆಸ್ ಹೊರಟೋಗ್ಬಿಡುತ್ತೆ ಮಿಲ್ಕ್ದು. ಆ್ಯಂಡ್ ಇದೇ ಥರ ಕುಡಿದ್ರೆ ಸಖತ್ತಾಗಿರುತ್ತೆ. ಟೇಸ್ಟಿಯಾಗಿರುವಂತಹ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿಯಾಗಿ ಹೋಗುತ್ತೆ. ಕ್ವಿಕ್ಕಾಗಿ ಮಾಡ್ಕೋಬಹುದು. ನಾನು ಅಂದ್ಕೊಂಡೇ ಇರಲಿಲ್ಲ ಎಷ್ಟು ಬೇಗ ಆಗುತ್ತೆ ಅಂತ. ಚೆನ್ನಾಗೂ ಬಂತು, ಇಟ್ಸ್ ಗುಡ್.
ಅದರ ಜೊತೆಗೆ ನನಗೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿ ಸರ್ವ್ ಮಾಡ್ತೀನಿ. ಸೊ ಇಬ್ಬರು ಕೂಡ ಆಚೆ ಹೋಗಿದ್ರು, ಅಪ್ಪ ಮಗ. ಇನ್ನೇನೋ ಬರೋ ಟೈಮ್ ಆಗುತ್ತೆ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೆ. ಮುದ್ದು ಅಂತೂ ಈವ್ನಿಂಗ್ ಒಂದು ರೌಂಡ್ ಹೋಗಿ ಬರೋ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ರೌಂಡ್ ಅವನ್ನ ಕರ್ಕೊಂಡು ಬೈಕಲ್ಲಿ ಹೋಗಬೇಕು. ಸ್ವಲ್ಪ ಓಡಾಡಿದ್ಮೇಲೆ ಮನೆಗೆ ಬಂದಮೇಲೆ ಫುಲ್ಲು ಹ್ಯಾಪಿಯಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾನೆ. ಇನ್ನು ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಮಿಲ್ಕ್ ಶೇಕ್ ಅಂತೂ ಟೇಸ್ಟ್ ಮಾಡೋಕ್ಕೆ ರೆಡಿ. ಅವರಂತೂ ಜ್ಯೂಸ್ ಅಂದರೆ ತುಂಬ ಲೈಕ್ ಮಾಡ್ತಾನೆ. ಈವನ್ ಮಿಲ್ಕ್ ಶೇಕ್ ಅಂತೇನಲ್ಲ, ಆಚೆ ಔಟ್ಸೈಡ್ ಕರ್ಕೊಂಡು ಹೋದರೂ ಜ್ಯೂಸ್ ಇಷ್ಟಪಡ್ತಾನೆ. ಅದು ಚೆನ್ನಾಗಿದೆ, ಅವನು ಮತ್ತೆ ಮತ್ತೆ ಕೇಳ್ತಾನೆ, ವಾವ್ ಅಂತೆಲ್ಲ ಹೇಳೋದು ಚೆನ್ನಾಗಿ ಕಲ್ತಿದ್ದಾನೆ ಅವನು. ಸೊ ಅವನ ಜೊತೆ ಒಂದಷ್ಟು ಮಜಾ ಮಾಡಿಕೊಂಡು ಮಿಲ್ಕ್ ಶೇಕ್ ಕುಡಿದ್ವಿ. ಆ್ಯಂಡ್ ಅವನಿಗೆ ಮ್ಯಾಂಗೋ ಅಂದರೆ ಸ್ಲೈಸ್ ಹಾಕಿದ್ರೆ ಇಷ್ಟ ಆಗ್ತಿಲ್ಲ, ಬಟ್ ಅದನ್ನು ಶೇಕ್ ಮಾಡಿರೋದ್ರಿಂದ ಅದನ್ನು ತುಂಬ ಚೆನ್ನಾಗಿ ಕುಡಿಯುತ್ತಾನೆ. ಆ್ಯಂಡ್ ಇದನ್ನು ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಭ್ಯಾಸ ಮಾಡಿಸೋದು. ಆ್ಯಂಡ್ ಇಬ್ಬರು ಕುಡಿದ್ವಿ. ಹೇಗಿತ್ತು ಅಂತ ಕೇಳಿದ್ರಿ. ಆ್ಯಂಡ್ ಮಿಲ್ಕ್ ಶೇಕ್ ಈಸ್ ಗುಡ್.